ಇನ್ನೇನು ಯುಗಾದಿ ಹಬ್ಬ ಬಂದೇ ಬಿಡ್ತು. ಇದೇ ವಾರಾಂತ್ಯದಲ್ಲಿ ಯುಗಾದಿ ಪ್ರಯುಕ್ತ ಜನ ಹೇಗಿದ್ದಾರೆ ಅಂದರೆ ನಿಮಗೆ ಶ್ರೀಶೈಲ ಕರ್ಕೊಂಡು ಹೋಗ್ತೀನಿ ನೋಡಿ. ಶ್ರೀಶೈಲ ಕ್ಷೇತ್ರದಲ್ಲಿ ಜನ 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 ಲಕ್ಷಗಟ್ಟಲೆ ಭಕ್ತರ ಸಂಖ್ಯೆ ದೊಡ್ಡ ಮಟ್ಟದಲ್ಲಿ ಹೆಚ್ಚಳ ಆಯಿತು. ಮಲ್ಲಿಕಾರ್ಜುನ ಸ್ವಾಮಿ ದರ್ಶನಕ್ಕೆ ಭಕ್ತರಿಗೆ ಸೂಕ್ತ ಬಸ್ ವ್ಯವಸ್ಥೆ ಇಲ್ಲ, ಸರಿಯಾದ ಬಸ್ ಕಲ್ಪಿಸಬೇಕು ಅಂತ ಜನಾಗ್ರಹ ಮಾಡ್ತಿದ್ದಾರೆ. ಬ್ರೇಕಿಂಗ್ ನ್ಯೂಸ್. ಕೊರೋನಾ ಟೈಮ್ನಲ್ಲಿ ಬಂದಾಗಿತ್ತು, ಹೋಗೋಕ್ಕಾಗಲಿಲ್ಲ. ಅದಾದಮೇಲೂ ಕೂಡ ತುಂಬ ಜನ ಬಂದ್ಬಿಡ್ತಾರೆ ಅಂತ ಓಪನ್ ಮಾಡಿರಲಿಲ್ಲ. ಈಗ ಎಲ್ಲ ಕಡೆ ದೇವಸ್ಥಾನಗಳು ಓಪನ್ ಆಯಿತಾ. ಯುಗಾದಿ ಹಬ್ಬ ನಮ್ಮ ವರ್ಷದ ನಾವು ಆಚರಣೆ ಮಾಡುವಂಥ ಮೊದಲ ಹಬ್ಬ. ಸೊ ಹಾಗಾಗಿ ಬೇವು ಬೆಲ್ಲ ಒಳ್ಳೆ ಮಾತಾಡೋಕ್ಕೆ, ಬೇವು ಬೆಲ್ಲದ ಒಂದು ರೀತಿ ಯುಗಾದಿ ಹಬ್ಬದ ಸಂಭ್ರಮ ಮಾಡೋದಕ್ಕೆ ಅಂತ ಜನ ಈಗ ಶ್ರೀಶೈಲದ ಕಡೆ ಹೋಗ್ತಿದ್ದಾರೆ. ಮಲ್ಲಿಕಾರ್ಜುನ ಸ್ವಾಮಿ ದರ್ಶನ ಮಾಡೋದಕ್ಕೆ ರಾಜ್ಯ ಸರ್ಕಾರಕ್ಕೆ ಮನವಿ ಮಾಡ್ತಿದ್ದಾರೆ ಭಕ್ತರು, ದಯವಿಟ್ಟು ಬಸ್ ಇಲ್ಲ, ಬಸ್ ಕಲ್ಪಿಸ್ಕೊಡಿ ಅಂತ. ನೆನ್ನೆ ಬಸ್ ತಡೆದು ಪ್ರತಿಭಟನೆ ಮಾಡಿದರು ಸಾವಿರಾರು ಭಕ್ತರು. ಇವತ್ತು ಟ್ವಿಟ್ಟರ್ನಲ್ಲಿ ಸರ್ಕಾರಕ್ಕೆ ಶ್ರೀಶೈಲ ಜಗದ್ಗುರುಗಳು ಮನವಿ ಮಾಡ್ಕೋತಿದ್ದಾರೆ. ತಕ್ಷಣ ಹೆಚ್ಚಿನ ಬಸ್ಸನ್ನು ಕಲ್ಪಿಸ್ಕೊಡ್ಬೇಕು ಅಂತ ಶ್ರೀಶೈಲ ಜಗದ್ಗುರುಗಳು ಮನವಿ ಮಾಡ್ತಿದ್ದಾರೆ. ಕರ್ನಾಟಕದಿಂದ ಶ್ರೀಶೈಲಕ್ಕೆ ಭಕ್ತರು ಆಗಮಿಸ್ತಿದ್ದಾರೆ. ಅಲ್ಲಿ ನೋಡಿ ಎಷ್ಟು ಜನ ಇದೆ, ಟ್ರಾಫಿಕ್ ಜಾಮ್. ತಮ್ಮ ಊರುಗಳಿಗೆ ಹೋಗೋದಕ್ಕೆ ತೊಂದರೆ ಅನುಭವಿಸ್ತಾ ಇದ್ದಾರೆ. ಸಾರಿಗೆ ಸಚಿವರು ಹೆಚ್ಚಿನ ಬಸ್ಗಳನ್ನು ಕಳುಹಿಸ್ಕೊಡ್ಬೇಕು, ವ್ಯವಸ್ಥೆ ಮಾಡಬೇಕು ಅಂತ ಜಗದ್ಗುರುಗಳು ಕೇಳ್ಕೊತಿದ್ದಾರೆ. ಟ್ವಿಟ್ಟರ್ನಲ್ಲಿ ಮನವಿ ಮಾಡಿದ್ದಾರೆ ಶ್ರೀಶೈಲ ಜಗದ್ಗುರುಗಳು. ಈ ವರ್ಷ ಅತ್ಯಧಿಕ ಸಂಖ್ಯೆಯಲ್ಲಿ ಭಕ್ತರು ಬರ್ತಾ ಇರೋದು ಸ್ವಾಗತಾರ್ಹ ಮತ್ತು ಸಂತೋಷದ ಬೆಳವಣಿಗೆ. ಗಣನೀಯ ಪ್ರಮಾಣದಲ್ಲಿ ಭಕ್ತರ ಸಂಖ್ಯೆ ಹೆಚ್ಚಾಗ್ತಾ ಇರೋದ್ರಿಂದ ವ್ಯವಸ್ಥೆಯಲ್ಲಿ ಸ್ವಲ್ಪ ಹೆಚ್ಚು ಕಡಿಮೆ ಆಗುವ ಸಾಧ್ಯತೆ ಇರುತ್ತದೆ. ಆ ಕಾರಣಕ್ಕಾಗಿ ಈ ಸಂದರ್ಭದಲ್ಲಿ ಸಹಕರಿಸಬೇಕಾಗಿರುವುದು ಶಾಂತಿ ಸೌಹಾರ್ದತೆಯನ್ನು ಕಾಪಾಡಿಕೊಂಡು ದರ್ಶನ ಮಾಡಿಕೊಳ್ಳೋದು ನಮ್ಮೆಲ್ಲರ ಜವಾಬ್ದಾರಿ. ಕ್ಯೂ ಲೈನಲ್ಲಿ ಗಲಾಟೆ ಮಾಡೋದಾಗಲಿ, ಗದ್ದಲ ಮಾಡೋದಾಗಲಿ, ವ್ಯವಸ್ಥೆಗೆ ಅಸಹಕಾರ ಮಾಡೋದಾಗಲಿ ಸರಿಯಾದ ಬೆಳವಣಿಗೆ ಇಲ್ಲ. ಶಾಂತಿಯಿಂದ ಒಬ್ಬರಿಂದ ಒಬ್ಬರು ಸಮಾಧಾನದಿಂದ ಬಂದು ದರ್ಶನವನ್ನು ಪಡೆದುಕೊಳ್ಬೇಕು. ಎಲ್ಲೆಲ್ಲಿ ಅವಕಾಶ ಇರ್ತದೆ ಅಲ್ಲೆಲ್ಲಿ ಉಳ್ಕೊಳ್ಬೇಕು. ಅಥವಾ ಊರಿಗೆ ಹೋಗೋರಿದ್ರೆ ಊರಿಗೆ ಹೋಗ್ಬಹುದು. ಆದ್ರೆ ಇಲ್ಲಿ ಉಳ್ಕೊಂಡವರು ಮತ್ತೆ ದರ್ಶನ ಮಾಡ್ಕೊಳ್ಳೋದ್ರಿಂದ ಇನ್ನುಳಿದ ಭಕ್ತರಿಗೆ ದರ್ಶನ ಮಾಡ್ಕೊಳ್ಳೋದಕ್ಕೆ ತೊಂದರೆ ಮಾಡಿದಂಗೆ ಆಗುತ್ತೆ. ಅದಕ್ಕೆ ಯಾರೂ ಆ ರೀತಿ ಮಾಡಲಾರ್ದಾನೆ ಒಮ್ಮೆಮ್ಮೆ ದರ್ಶನ ಮಾಡಿಕೊಂಡು ಉಳಿದವರಿಗೆಲ್ಲ ದರ್ಶನ ಮಾಡ್ಕೊಳ್ಳಿಕ್ಕೆ ಅವಕಾಶ ಕಲ್ಪಿಸಿಕೊಡ್ಬೇಕು ಅಂತ ಹೇಳಿ ಈ ವರ್ಷ ಅತ್ಯಧಿಕ ಸಂಖ್ಯೆಯಲ್ಲಿ ಭಕ್ತರು ಬರ್ತಾ ಇರೋದು ಬೇಕು
ರಾಮಾಯಣ ನೀವು ನೋಡ್ತಿರುವಂತಹ ದೃಶ್ಯ ಶ್ರೀಶೈಲ ಕ್ಷೇತ್ರ ಜನ 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 ಹೇಗಿದ್ದಾರೆ ಅನ್ನುವ ದೃಶ್ಯ ತೋರಿಸ್ತಾ ಇದ್ದೀವಿ. ಕಣ್ಣು ಹಾಯಿಸಿದ ಕಡೆಯಲ್ಲೆಲ್ಲ ಶ್ರೀಶೈಲ ಕ್ಷೇತ್ರದಲ್ಲಿ ಜನಸಾಗರವೇ ಇದೆ. ಅಲ್ಲಿ ಭಕ್ತರ ದಂಡು ತುಂಬ ಹೆಚ್ಚಿನ ಸಂಖ್ಯೆಯಲ್ಲಿ ಶ್ರೀಶೈಲ ಮಲ್ಲಿಕಾರ್ಜುನ ದರ್ಶನಕ್ಕೋಸ್ಕರ ಅಲ್ಲಿ ಬಂದಿದ್ದಾರೆ. ಬಹಳ ಪ್ರಾಚೀನವಾದಂಥ ಮಲ್ಲಿಕಾರ್ಜುನ ಕ್ಷೇತ್ರ. ಈಗ ಲಕ್ಷಗಟ್ಟಲೆ ಜನ ಅಲ್ಲಿ ಹೋಗೋದಕ್ಕೆ, ಅಲ್ಲಿ ಹೋಗಿರೋ ವಾಪಸ್ ಬರೋದಕ್ಕೆ ಬಸ್ಗಳು ಸಿಗ್ತಿಲ್ಲ, ಜನ ಒದ್ದಾಡ್ತಿದ್ದಾರೆ. ಸೊ ಹಾಗಾಗಿ ಜಗದ್ಗುರುಗಳು, ಶ್ರೀಶೈಲ ಜಗದ್ಗುರುಗಳು ರಿಕ್ವೆಸ್ಟ್ ಮಾಡ್ಕೊಂಡಿದ್ದಾರೆ ರಾಜ್ಯ ಸರ್ಕಾರವನ್ನು, ದಯವಿಟ್ಟು ಬಸ್ಗಳನ್ನು ಕಳಿಸ್ಕೊಡಿ, ಜನಕ್ಕೆ ಅನುಕೂಲ ಆಗುತ್ತೆ ಅಂತ ವಿನಂತಿ ಮಾಡ್ಕೋತಿದ್ದಾರೆ.